ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ. ಇವಾಗ ಬಂದುಬಿಟ್ಟು ಇಡ್ಲಿ ಮತ್ತು ಟೊಮೆಟೊ ಗೊಜ್ಜು ಮಾಡಬೇಕು. ಯಾರೆಲ್ಲ ವೀಡಿಯೋಸ್ ನೋಡ್ತೀರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು. ಇಲ್ಲಿ ಬನ್ನಿ. ರಾತ್ರಿ ನಮ್ಮ ಮನೆಯವರು ಅಕ್ಕಿ ತೊಗೊಬಂದಿದ್ರು, ಸೋನಾ ಮಸೂರಿ ಅಕ್ಕಿ. ಅದನ್ನು ಓಪನ್ ಮಾಡಿಲ್ಲ, ಹಂಗೆ ಐತೆ. ಇಲ್ಲಿ ನೋಡಿ, ನನ್ನ ಮಗ ಬೆಳಗ್ಗೆನೇ ಎದ್ದು ಈ ಟಿ ವಿಲಿ ಅದೇನೋ ಜೂಮ್ ಮಾಡೋದು ಇದನ್ನು ಆಡ್ತಾ ಇದ್ದಾನೆ, ಅದನ್ನು ಗೇಮ್. ಇವಾಗ ನಾನು ತಿಂಡಿ ಮಾಡಬೇಕು. ಸ್ವಲ್ಪ ಲೈಟ್ ಕಡಿಮೆಯಲ್ಲಿ ತಿಂಡಿ ಮಾಡಬೇಕು. ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟು. ಫ್ರೆಶಪ್ ಆಗಿ ಈಗೇನಿಲ್ಲ, ತಿಂಡಿ ಮಾಡಿ ಫ್ರೆಶಪ್ ಆಗಬೇಕು. ನೋಡಿ, ನೀರು ಬಿಟ್ಟಿದ್ರು ಬೆಳಗ್ಗೆ. ಇವತ್ತು 5:30ಗೆ ಎದ್ದಿದ್ದೀನಿ. ಕೆಲಸ ಎಲ್ಲ ಮುಗ್ದಿದೆ ಆಲ್ಮೋಸ್ಟು. ಇವಾಗ ನೀರು ಪಾತ್ರೆ ಎಲ್ಲ ತೊಳ್ದು ಹೊರಗಡೆ ರಂಗೋಲಿ ಎಲ್ಲ ಮಗಳು ನನ್ನ ಅವಳ ವಿಡಿಯೋ ಮುಂದೆ ಬರೋದೇ ಎಲ್ಲ ಹೇಳ್ಬೇಕು. ಇಡ್ಲಿಗೆ ಹಾಕಿಟ್ಟಿದ್ದೀನಿ ನೋಡಿ. ಇಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ತಂದುಕೊಟ್ಟಿದ್ರು ನಮ್ಮ ಮನೆಯವರು, ಒಂದು 5-6 ಅಷ್ಟು ಫುಲ್ಲು ಇತ್ತು ಉಪ್ಪಿನಕಾಯಿ. ಎಲ್ಲ ಖಾಲಿ ಮಾಡಿದ್ದಾರೆ. ಎಷ್ಟು ಟೇಸ್ಟಿಯಾಗಿ ಹಾಕಿದ್ದೆ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅವ್ರು ಏನು ಗೊತ್ತಾ, ನನ್ನ ಮಗಳು ಇದ್ದು ಬಿಟ್ಟರೆ ಫುಲ್ ಖಾಲಿ ಆಗುತ್ತೆ. ನಮ್ಮ ಮನೆಯವ್ರು ಅಷ್ಟು ತಿನ್ನಲ್ಲ, ನಾನು ಅಷ್ಟು ತಿನ್ನಲ್ಲ. ನನ್ನ ಮಗಳೇ ಒಳ್ಳೆ ಏನದು ಸೈಡ್ ಚಟ್ನಿ ಮಾಡ್ತೀನಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಂಬ ಖಾರ ಇದೆ ಇದು, ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಆಗುತ್ತೆ. ನನ್ನ ಮಗ ತಮ್ಮನ ಮಗ ಭಾಳ ದಾಂಧಲೆ ಮಾಡ್ತಾನೆ ಫ್ರೆಂಡ್. ಏನೇ ಆಗಲಿ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಬರ್ತೀವಿ. ಟೊಮೊಟೊ ಚಟ್ನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಸಾಸಿವೆ, ಜೀರಿಗೆ, ಅರಶಿನ ಪುಡಿ ಹಾಕಬೇಕು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಷ್ಟೇ. ನಾವು ಗ್ಯಾಸ್ ಹಚ್ಕೋಬೇಕು. ಗ್ಯಾಸಿನ ಬೇಡ. ಫಸ್ಟಿಗೆ ನಾವು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಟು ಎಣ್ಣೆ ಬಾಣಲೆ ಕಾಯಕ್ಕಿಟ್ಟೆ. ಆಮೇಲೆ ಎಣ್ಣೆ ತೊಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಇದರಲ್ಲೂ ಎಣ್ಣೆ ಬೇಗ ಬರೋದೇ ಇಲ್ಲ. ಅದು ಯಾವ್ದು ಕೊಟ್ಟಿದ್ದಾರೋ ಅಂಗಡಿಯವರು ಗೊತ್ತಾಗ್ತಾ ಇಲ್ಲ. ಆಮೇಲೆ ಕರಿಬೇವು ಹಾಕ್ತೆ. ಕರಿಬೇವು ಜೊತೆ ಸಾಸಿವೆನೂ ಹಾಕ್ಕೊಂಡೆ. ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿತ್ತು. ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡೆ. ನೋಡಿ, ಬೆಳ್ಳುಳ್ಳಿ ಚಟಪಟ ಅಂತ ಇದೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದ ತಕ್ಷಣ ಆಮೇಲೆ ಈರುಳ್ಳಿ ತೊಗೊಂಡು ಈರುಳ್ಳಿ ಹಾಕ್ಕೊಂಡೆ. ಚೆನ್ನಾಗಿ ಕಾದ್ಬಿಟ್ಟಿತ್ತು ಎಣ್ಣೆ. ಈರುಳ್ಳಿ ಹಾಕಿದ ತಕ್ಷಣ ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಚಮಚ ಹುಡುಕ್ತಾಯಿದ್ದೀನಿ. ಅದು ಚಮಚನೇ ಸಿಗಲಿಲ್ಲ. ಆಮೇಲೆ ಫೈನಲಿ ಸಿಕ್ತು. ನನ್ನ ಮಗಳು ತಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋರು ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊದಲ್ಲಿ ನೀರಿತ್ತಲ್ವ, ಟೊಮೊಟೊ ಹೆಚ್ಚಿಟ್ಟಿರೋಂಥದ್ದು ಅದನ್ನು ಹಾಕ್ಕೊಂಡೆ. ನೀರು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು ಟೊಮೊಟೊದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೋಡಿ, ಎಣ್ಣೆಲೇ ಕುದಿಬೇಕು. ಆ ಥರ ಎಣ್ಣೆಲೇ. ನೀರು ಹಾಕೋಂಗಿಲ್ಲ. ಇವಾಗಲೇ ನೀರು ಆ್ಯಡ್ ಮಾಡೋಂಗಿಲ್ಲ ಅದಕ್ಕೆ. ಆಮೇಲೆ ಗೊಜ್ಜು ಥರ ಆದಮೇಲೆ ನೀರು ಆ್ಯಡ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುತ್ತೆ. ಅರಶಿನ ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಟೊಮೊಟೊ ಒಳಗೆ ಹೋಗಿ ಕೂತ್ಕೊಂಡ್ರೆ ಅರಶಿನ ಆಗಿಬಿಡುತ್ತೆ. ತಿನ್ನಬೇಕಾದ್ರೆ ಹಂಗೆ ಸಿಗತ್ತೆ. ಅದಕ್ಕೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನೇ ಹಾಕಬೇಕು. ಇಡ್ಲಿಗೆ ಹಾಕಿರ್ತೀವಿ ಆಲ್ರೆಡಿ, ಮತ್ತು ಜಾಸ್ತಿ ಆದರೆ ಉಪ್ಪಾಗತ್ತೆ ಅಂತೇಳ್ಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು. ಅದು ಏನೇ ಒಂದು ಐಟಮ್ ಎಲ್ಲ ಹಾಕಿದ್ರು
ಇರೋ ಎಣ್ಣೆಲ್ಲೇ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ ತಕ್ಷಣ ನೋಡಿ ಅದೆಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಎಣ್ಣೆ ಒಳಗೆ ಒಂದು 1/4 ಗಂಟೆ ಕುದಿಯೋಕೆ ಬಿಟ್ಟು ಎಣ್ಣೆ ಒಳಗೆ ಬೆಂದ್ಕೋಬೇಕು ಅದು. ಮತ್ತು ನೀರೇನು ಹಾಕೋಂಗಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಒಳಗೆ ಕುದಿಸ್ತಾ ಇದ್ದೀನಿ. ಎಣ್ಣೆ ಒಳಗೆ ಕುದ್ದಿದ ತಕ್ಷಣ ಈ ಕಡೆ ಖಾರದ ಪುಡಿ ಹಾಕ್ಕೊಂಡೆ. ಖಾರದ ಪುಡಿ ಹಾಕ್ಕೊಂಡು ಎಷ್ಟು ಬೇಕಷ್ಟು ಅಷ್ಟು ಹಾಕೋಬೇಕು. ಖಾರ ಆದರೆ ತಿನ್ನೋಕ್ಕಾಗಲ್ಲ, ಮಕ್ಕಳು ತಿನ್ನೋದಲ್ವಾ ಅಂತ ಹೇಳ್ಬಿಟ್ಟು ಖಾರ ಆದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪನೇ ಹಾಕ್ತೆ. ಖಾರದ ಪುಡಿ ಹಾಕಿದ ತಕ್ಷಣ ಕಲರ್ಫುಲ್ಲಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೊಮೆಟೊ ಗೊಜ್ಜು. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ, ಅವರೆಲ್ಲ ಬಾಯಲ್ಲಿ ಸಿಗುತ್ತೆ ಅಂತ ಸೈಡಲ್ಲೆಲ್ಲ ಎತ್ತಿಟ್ಬಿಡ್ತಾರೆ. ಸುಮ್ಮನೆ ಹಾಕಿ ವೇಸ್ಟ್ ಅಲ್ವಾ, ಅದಕ್ಕೆ ಹಾಕೋದಿಲ್ಲ ನಾನು. ಅದಕ್ಕೆ ಆಮೇಲೆ ಈ ಕಡೆ ಏನೂ ಹಾಕ್ಲಿದಂಗೆ ಮಾಡಿಬಿಡ್ತೀನಿ. ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕಂತ ಹೇಳ್ಬಿಟ್ಟು ಟೊಮೊಟೊದಲ್ಲಿ ಸ್ವಲ್ಪ ನೀರು ಹಾಕ್ತೆ. ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿದೆ, ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟೆ. ಈ ಕಡೆ ಇಡ್ಲಿನೂ ಬೇಯಕ್ಕೆ ಹಾಕಿದ್ದೆ ಆಲ್ರೆಡಿ, ಅದನ್ನು ಮುಚ್ಚಿಬಿಟ್ಟು ಒಂದು 1/4 ಗಂಟೆ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಆಮೇಲೆ ಅದೆಲ್ಲ ಬೆಂದ್ಕೊಂಡಾದ್ಮೇಲೆ ಮ್ಯಾಶ್ ಮಾಡಬೇಕು, ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ. ಇದರಲ್ಲಿ ಮ್ಯಾಶ್ ಮಾಡಬೇಕು ಕ್ಲೀನಾಗಿ. ಮಿಕ್ಸಿಗೂ ಹಾಕೋಬೋದು, ಅಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ನಾನು. ಮಿಕ್ಸಿಗೆ ಹಾಕಿದ್ರೆ ಮತ್ತೆಲ್ಲ ಮಿಕ್ಸ್ ಚೆನ್ನಾಗಿ ನುಣ್ಣು ಗ್ರೈಂಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಮಾಡಲ್ಲ. ಮತ್ತು ಅದೇ ಗ್ಯಾಸನ್ನು ನಾನು ಹಚ್ಕೊಂಡು ಮಿಕ್ಸಿ ಮಾಡ್ಕೊಬಂದನಲ್ಲ ಇದನ್ನು, ಮಿಕ್ಸಿ ಎಲ್ಲ ಕಿವುಚಿದ್ನಲ್ಲ ಅದನ್ನೇ ಗ್ಯಾಸ್ ಮೇಲೆ ಇಟ್ಟು ಗುರಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಡ್ಲಿಗಂದ್ರೆ ಸಖತ್ ಟೇಸ್ಟಿ ಇದು. ಇಡ್ಲಿಗೆ ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ, ನಿಮಗೆ ಗೊತ್ತಾಗತ್ತೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳೆಲ್ಲ ಚೆನ್ನಾಗೇ ಖುಷಿಪಟ್ಟು ತಿಂತಾರೆ. ನಮ್ಮ ಮನೇಲಿ ನನ್ನ ಮಗ ಇದನ್ನೇ ಜಾಸ್ತಿ ತಿನ್ನೋದು, ನನ್ನ ಮಗಳು ಅಷ್ಟೇ. ನಾನು ಅಷ್ಟಕ್ಕಷ್ಟೇ ಜಾಸ್ತಿ ತಿನ್ನಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೆ. ಕೊತ್ತಂಬರಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಕೊಂಡೆ. ಕೊತ್ತಂಬರಿ ಹಾಕಿ ಚೆನ್ನಾಗಿತ್ತು, ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿತ್ತು. ಏನಪ್ಪ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ, ಇನ್ನೂ ಸಖತ್ತ ಟೇಸ್ಟ್ ಕೊಡುತ್ತೆ. ತುಂಬಾ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಆಮೇಲೆ ಈ ಕಡೆ ಇಡ್ಲಿನೂ ಬೆಂದಿತ್ತು. ಕೆಲವರು ರೇಷನ್ ಇಡ್ಲಿ, ಒಂದು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗಿದೆ, ಏನೋ ಅಂದ್ಕೋಬೇಡಿ. ಕೆಲವರು ರೇಷನ್ ಅಕ್ಕಿಲಿ ಇಡ್ಲಿ ದೋಸೆ ತಿನ್ನೋದಕ್ಕೆ ಇದು ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಏನಪ್ಪ ಅಕ್ಕಿ ನೆನೆಸಿದ ತಕ್ಷಣ ರವೆ ರುಬ್ಕೊಬಿಟ್ರೆ ಅದೇ ಚೆನ್ನಾಗಿ ಬರುತ್ತೆ. ನಾವು ಸ್ಮೂತಾಗಿ ರುಬ್ಬಿಟ್ರೆ ಈ ಕಡೆ ಚೆನ್ನಾಗಿ ಬರೋಲ್ಲ, ಎಲ್ಲ ಅಂಟು ಬಿಡುತ್ತೆ. ಎಷ್ಟು ನಾವು ಟ್ರೈ ಮಾಡಿ ತೆಗಿಯೋಕ್ಕೋದ್ರೂ ಬರೋದೇ ಇಲ್ಲ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಫಸ್ಟ್ ಇಲ್ಲಿ ಮಾಡೋದಾದರೆ ರವೆ ಹಾಕ್ಕೊಳ್ಳಿ, ಬೇಗನೆ ನೆನಕ್ಕೆ ಹಾಕ್ಬಿಡಿ. ಮಧ್ಯಾಹ್ನ ಟೈಮ್ ನೆನಕ್ಕೆ ಹಾಕಿದ್ರೆ ರಾತ್ರಿ ಒಂದು 8 ಗಂಟೆಗೆ ರುಬ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನಾವು ಅಷ್ಟೇ ಮಧ್ಯಾಹ್ನ ಟೈಮ್ ನೆನಕ್ಕೆ ಹಾಕ್ತೀವಿ ಅಕ್ಕಿ ಉದ್ದಿನಬೇಳೆ ಜಾಸ್ತಿ ಉದ್ದಿನಬೇಳೆ ಹಾಕಬೇಕು ಇಡ್ಲಿ ದೋಸೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ನಾವು ಅದಕ್ಕೆ ಜಾಸ್ತಿ ಉದ್ದಿನಬೇಳೆ ಹಾಕ್ತೀವಿ, ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸ್ಮೂತ್. ಆಮೇಲೆ ಈ ಕಡೆ ತೆಗ್ದ್ವಿ ನೋಡಿ, ಈ ಕಡೆ ಎಲ್ಲ ತೆಗ್ದ್ವಿ ನೋಡಿ, ಎಷ್ಟು ಒಂದಕ್ಕೊಂದು ಚೆನ್ನಾಗಿ ಅಂಟೆ ಎಲ್ಲ ಸಖತ್ತಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ. ರೇಷನ್ ಅಕ್ಕಿಯಲ್ಲಿ ಇಡ್ಲಿ ತಿನ್ನಬಾರ್ದು, ದೋಸೆ ತಿನ್ನಬಾರ್ದು ಅಂತ ಏನಿಲ್ಲ, ಕೆಲವೊಬ್ಬರು ತಿನ್ನಲ್ಲ, ರವೆದೇ ಆಗಬೇಕು ಅವ್ರಿಗೆ ಇಡ್ಲಿ, ಏನು ಪರವಾಗಿಲ್ಲ, ಈ ಥರ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಡೌಟ್ ಇದ್ದರೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ತುಂಬ ಬಿಸಿ ಐತೆ ಆದ್ರೂ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತು ಟೇಸ್ಟ್ ಇತ್ತು. ರವೆ ಇಡ್ಲಿ ಥರನೇ ಇತ್ತು. ನಾವು ಮಾಡೋದ್ರಲ್ಲಿ ಇರೋದು ಉದ್ದಿನಬೇಳೆ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಸ್ಮೂತಾಗಿರುತ್ತೆ, ಮಕ್ಕಳು ಖುಷಿಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಸಖತ್ತಾಗಿ ಬಂದಿತ್ತಂದರೆ ತುಂಬಾ ಚೆನ್ನಾಗಿತ್ತು ನೋಡಿರಿ. ತುಂಬ ಅಂದರೆ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ರವೆ ಇಡ್ಲಿ ಥರನೇ ಇರ್ತತೆ, ಏನು ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೇಲಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಈ ಕಡೆ ನನ್ನ ಮಗ ತಿಂಡಿ ಕೇಳ್ದ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಂಡು ಹೋಗ್ತೀನಿ, ಹಂಗೆ ನಾನು ಹಾಕ್ಕೊಂಡೆ ತಿಂಡಿ, ಇಬ್ಬರಿಗೂ ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊತಾ ಇದ್ದೆ. ಆಮೇಲೆ ಅವ್ನು ಕೆಂಪು ಚಟ್ನಿ ತಿನ್ನಲ್ಲ ಜಾಸ್ತಿ, ಅವನು ಏನಪ್ಪ ಅಂದರೆ ಇಡ್ಲಿ ಜೊತೆ ಈ ಥರ ಟೊಮೊಟೊ ಗೊಜ್ಜಿದ್ರೆ ಮಾತ್ರ ತಿನ್ನೋದು. ಕೆಂಪು ಚಟ್ನಿ ಅವನಿಗೆ ಇಷ್ಟ ಆಗಲ್ಲ. ಸ್ವಲ್ಪ ತಟ್ಟೆಯಲ್ಲಿ ಚೆಲ್ಬಿಡ್ತೀನೋ ಅಂದ್ಕೋಬೇಡಿ. ಏನು ಮಾಡೋದು, ಕ್ಯಾಮ್ರಾ ಒಂದು ಕೈಯಲ್ಲಿ ಇಟ್ಕೋಬೇಕು, ಆಮೇಲೆ ಅವನಿಗೆ ಒಂದು ಕಡೆ ತಿಂಡಿ ಹಾಕ್ಕೊಡ್ಬೇಕು. ಇಲ್ಲಿ ನೋಡಿ ನನ್ನ ತಮ್ಮನ ಮಗ ಎಷ್ಟು ತೀಟ್ಲೆ ಮಾಡ್ತಿದ್ದಾನೆ. ನನ್ನ ಮಗಳು ಸ್ನಾನ ಮಾಡಿಸಿ ಬಟ್ಟೆ ಹಾಕೋಕೆ ಹೋಗ್ತಿದ್ದಾಳೆ, ಬಟ್ಟೆ ನೀನು ಹಾಕ್ಬೇಡ ಅತ್ತೆ ಹಾಕ್ಲಿ ಅಂತ ಅವಳಿಗೆ ಹೊಡಿತಾನೆ ನೋಡಿ. ಅವ್ನು ಸಣ್ಣವನು, ತುಂಬ ಅಂದರೆ ತುಂಬ ತೀಟ್ಲೆ ಮಾಡ್ತಾನೆ, ಬಂದರೆ ಅವ್ನ ಮಾತೇ ಕೇಳೋಕ್ಕಾಗಲ್ಲ ನಮಗೆ. ಈಗನು ಹೇಗಿದೆ ಅಪ್ಪು? ಚೆನ್ನಾಗೈತೆ. ನಾನು ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನೋ ಅಂದ್ಕೋಬೇಡಿ. ಅವನಂಗೆ ನನ್ನ ತಮ್ಮನ ಮಗ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಇವಾಗ ನನಗೂ ಹೊಟ್ಟೆ ಹಶ್ವಾಗಿದೆ, ತಿಂಡಿ ತಿನ್ನಬೇಕು, ತಿಂಡಿ ತಿಂತೀನಿ. ಇವಾಗ ನೋಡಿ ನಾನು ಸ್ವಲ್ಪ ತಿಂಡಿ ಹಾಕ್ಕೊಂಡಿದ್ದೀನಿ, ನನ್ನ ಮಗಳು ಹಾಕ್ಕೊತಾಳೆ, ಅವಳು ಬರ್ತಾಳೆ.
ಚಟ್ನಿ ಸ್ವಲ್ಪ ಖಾರ ಇದೆ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀನಿ. ಟೊಮೆಟೊ ಗೊಜ್ಜಂತೂ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್. ಒಂದು ಲೈಕ್ ಮಾಡಿ. ಮತ್ತೆ ಸಂಜೆ ಮೇಲೆ ಸಿಗ್ತೀನಿ ಫ್ರೆಂಡ್. ಮತ್ತೆ ನಾನು ಮಧ್ಯಾಹ್ನ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಈಗ ಟೈಮ್ ಬಂದ್ಬಿಟ್ಟು 2 ಗಂಟೆ. 2 ಗಂಟೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನನ್ನ ಮಗ ಯಾಕಪ್ಪ ಹಿಂಗೆ ಕೂತಿದ್ದಾನೆ ಅಂದರೆ ಅವನಿಗೆ ಯಾಕೋ ತುಂಬ ಹೊಟ್ಟೆ ನೋವಂತೆ, ಅದಕ್ಕೆ ಕೂತಿದ್ದಾನೆ. ಪಾಪ ಬೇಜಾರಾಗ್ತಿದೆ ಅವನಿಗೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈಟಿಗೆ ಹಂಗೆ ಆಗುತ್ತೆ. ಅದಕ್ಕೆ ಏನಾದರೂ ಕೋಲ್ಡ್ ತಿನ್ನಪ್ಪ ಅಂತ ಹೇಳಿದ್ರೆ ಅವನು ತಂದು ಕೊಡೋರು ಬೇಕಲ್ಲ. ಇಲ್ಲಿ ಏನೂ ಸಿಗಲ್ಲ ಫ್ರೆಂಡ್, ನಮ್ಮೂರಲ್ಲಾದರೆ ಸಿಗತ್ತೆ, ಇಲ್ಲಿ ಏನೂ ಸಿಗಲ್ಲ. ನಮ್ಮ ಮನೆಯವರೇ ಬರಬೇಕು. ಈಗ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ತಗೊಂಬರೋದಕ್ಕೆ. ಇಲ್ಲಿ ಯಾಕಪ್ಪ ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಡೌಟ್ ಆಗ್ಬೋದು. ಯಾಕಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರು ಸ್ಪೆಷಲ್ ಏನೋ ತಗೊಂಬರ್ತೀನಿ ಅಂತ ಫೋನ್ ಮಾಡಿದರು. ಅದಕ್ಕೆ ನಾನು ಸ್ಪೆಷಲ್ಲಿಗೆ ಐಟಮಿಗೆ ಜೋಡಿಸ್ಕೊತಿದ್ದೆ. ಏನಕ್ಕಪ್ಪ ಅಂದರೆ ಗ್ರೀನ್ ಚಿಲ್ಲಿ ಚಿಕನ್ನು ಮತ್ತು ಸಾಂಬಾರು 2. ಅಂದರೆ ಗ್ರೀನ್ ಸಾಂಬಾರಲ್ಲ, ಗ್ರೀನ್ ಚಿಲ್ಲಿ ಚಿಕನ್ ಒಂದು, ಆಮೇಲೆ ಬಟ್ ಅದ್ರ ಮೇಲೆ ಸಾಂಬಾರು ಮಾಡ್ತೀನಿ. ಏನು ಇಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಅರಿಶಿನ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಇದು ಸಾಂಬಾರಿಗೆ ತೊಗೊಂಡಿರೋದು. ಇದಕ್ಕೊಂದು ಸ್ವಲ್ಪ ಕಡಲೆ ಖಾರ ಪೌಡ್ರ್ ಹಾಕಬೇಕು, ಸರಿ ಆಗುತ್ತೆ. ಇದಕ್ಕೂ ಅಷ್ಟೇ. ಇಲ್ಲಿ ನಾನು ಕಡಲೆ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಇದ್ರ ಜೊತೆನೇ ಹಾಕ್ಕೊತಿದ್ದೀನಿ. ಕಡಲೆ ಸ್ವಲ್ಪ ಹಾಕ್ಕೊತಿದ್ದೀನಿ, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು. ಇದಕ್ಕೂ ಅಷ್ಟೇ ಸ್ವಲ್ಪ ಹಾಕ್ಕೊತಿದ್ದೀನಿ, ಅಷ್ಟೇ, ಜಾಸ್ತಿ ಏನು ಬೇಡ. ಇದಕ್ಕೆ ಧನಿಯಾ ಪುಡಿ, ಖಾರ ಪುಡಿ ಹಾಕಿ ರುಬ್ಬಬೇಕು. ಇದಕ್ಕೆ ಬೇರೆ ಧನಿಯಾ ಪುಡಿ ಅಷ್ಟೇ, ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಬ್ಬಬೇಕು. ಜಾಸ್ತಿ ಹಾಕಿದ್ರೆ ಅದು ಗ್ರೀನ್ ಹೋಗಿ ರೆಡ್ ಕಾಣುತ್ತೆ. ಚಿಕನ್ ಬಂತು ಫೈನಲಿ. ಈಗ ನಮ್ಮ ಚಿಕನ್ ಬಂತು. ಚಿಕನ್ ಎಲ್ಲ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಫಸ್ಟು ಖಾರ ಎಲ್ಲ ರುಬ್ಕೊಂಡು ವಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈ ಕಡೆ ಸ್ಟವ್ ಹಚ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡೆ. ಬಾಣಲೆ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ವಾಶ್ ಮಾಡಬೇಕು. ಇಲ್ಲಾಂದರೆ ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ನೀಚು ಸ್ಮೆಲ್ಲು ಅಂತ ಹೇಳ್ತಾರೆ, ಅದನ್ನು ಬರ್ತಾ ಇರುತ್ತೆ. ಅದನ್ನು ಬರಬಾರ್ದು ಅಂತಂದರೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಜಾಸ್ತಿ ನೀರು ತೊಗೊಂಡ್ರಿ ಪರವಾಗಿಲ್ಲ, ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ, ಕ್ಲೀನಾಗೆ ವಾಶ್ ಆಗುತ್ತೆ. ವಾಶ್ ಆಗಿದ ತಕ್ಷಣ ಇಲ್ಲಿ ಚಿಕನ್ ಹಾಕಿದ ತಕ್ಷಣ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಗೆ ಸ್ವಲ್ಪ ನೀರುಳ್ಳಿ ಹಾಕಿದ್ರೆ ಚಿಕನ್ನಿಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ, ಮತ್ತು ಸ್ಮೆಲ್ ಇರಲ್ಲ, ಗಾಲ್ಟ್ ಏನಂತಾರೆ ಅದಿರಲ್ಲ ಅಂದಮೇಲೆ ಇರಬೇಡ್ದು ಅಂದರೆ ನೀರುಳ್ಳಿ ಹಾಕಬೇಕು. ನಾನು ನೀರುಳ್ಳಿ ಹಾಕಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದು ಉಪ್ಪೆಲ್ಲ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾನು ಈ ಕಡೆನೂ ಒಂದು ಗ್ಯಾಸ್ ಯಾಕೆ ಹಚ್ತಿದ್ದೀನಿ ಅಂತ ಅಂದರೆ, ಈ ಕಡೆನೂ ಸ್ವಲ್ಪ ಸಾಂಬಾರಿಗೆ ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ. ಇವಾಗ ಮಳೆ ಬರ್ತಾಯಿದೆ, ಸ್ವಲ್ಪ ಮಳೆ ಬರ್ತಾಯಿದ್ರೆ ಕರೆಂಟೇ ಇರಲ್ಲ. ಕರೆಂಟ್ ಹೋಗ್ಬಿಟ್ರೆ ಮತ್ತೆ ಬರೋದು ಕಷ್ಟ ಆಗ್ಬಿಡತ್ತೆ. ಈ ಹಳ್ಳಿ ವಾತಾವರಣದಲ್ಲಿ ಹಂಗೇ ಕರೆಂಟ್ ಇರೋದಿಲ್ಲ. ಕರೆಂಟ್ ಇರುವಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡಿರಬೇಕು. ಕರೆಂಟ್ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆನೂ ಎಣ್ಣೆ ತೆಗೆದಿಟ್ಕೊಂಡಿದ್ದೆ. ಅದು ಎಣ್ಣೆ ಡಬ್ಬದಲ್ಲಿ ಯಾಕೋ ಸ್ವಲ್ಪ ಲೇಟಾಗಿ ಬೀಳತ್ತೆ, ಬೇಗ ಬೀಳೋದೇ ಇಲ್ಲ ಅದರಲ್ಲಿ. ಅದಕ್ಕೆ ಈ ಕಡೆನೂ ತೆಗ್ದು ಬಾಕ್ಸಲ್ಲಿ ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತೆ. ಈ ಕಡೆಗೂ ಬಾಣಲಿ ಎಣ್ಣೆ ಕಾಯಿತು. ಆಮೇಲೆ ಚಿಕನ್ ಈ ಕಡೆನೂ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೆ ಬಾಣಲಿಗೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ದನ್ನು ಅದೇ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದೆ. ಈ ಕಡೆದೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ 10 ನಿಮಿಷ ಬೇಯಿಸ್ಬೇಕು. ಆದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿರತ್ತೆ, ಇಲ್ಲಾಂದರೆ ಒಂಥರ ಘಾಟ್ ಸ್ಮೆಲ್ ಬರ್ತಾ ಇರುತ್ತೆ. ಎರಡಕ್ಕೂ ಒಂದೇ ಚಮಚ ಯೂಸ್ ಮಾಡ್ತಾಯಿದ್ದೀನಿ ಅಂದ್ಕೊಬೇಡ್ರಿ, ಇದು ಚಿಕನ್ನೇ ಅಲ್ವಾ, ಅದಕ್ಕೆ ಎರಡಕ್ಕೂ ಒಂದೇ ಚಮಚ ಯೂಸ್ ಮಾಡ್ತಾಯಿದ್ದೆ. ಎರಡಕ್ಕೂ ಒಂದೇ ಚಮಚ ಯೂಸ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಚಮಚ ಯೂಸ್ ಮಾಡ್ತೀವಿ. ಎರಡು ಚಿಕನ್ ಅಲ್ವಾ ಅಂತ ಹೇಳ್ಬಿಟ್ಟು ಚಮಚ ಯೂಸ್ ಮಾಡಿದೆ. ಆಮೇಲೆ ಆ ಕಡೆಗೂ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ನೀರು ಮೇಲೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು
ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲ ಗೂರಾಡ್ಕೊಂಡೆ, ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ, ಒಂದು ಮಿಕ್ಸ್ ಕೊಟ್ಕೊಂಡೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ಆಮೇಲೆ ಇನ್ನೂ ಸ್ವಲ್ಪ ಖಾರ ಉಳಿದಿತ್ತು ಆ ಕಡೆ ಪಾತ್ರೆಲಿ, ಅದನ್ನ ಕೇಳಿದೆ ನನ್ನ ಮಗಳು, ಇದೊಂದು ಸ್ವಲ್ಪ ಹಾಕ್ಬಿಡೋಣ ಮಾತ್ಲೆಗೆ, ಗ್ರೇವಿ ಥರ ಆಗಿಬಿಡತ್ತೆ, ಊಟ ಮಾಡ್ಬೋದು ಅನ್ನದಲ್ಲೇ, ಇದ್ದರೆ ಅನ್ನ ಊಟ ಮಾಡ್ಕೊಬೋದು ಬೆಳಗ್ಗೆದ್ದು ಅಂತ ಹೇಳಿದೆ. ಸರಿ ಹಾಕು ಅಂತ ಅಂದ್ಲು ಅವಳು. ಆಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಮಚ ವಾಶ್ ಮಾಡ್ಕೊಂಡು ಈ ಕಡೆ ಬಂದು, ಈ ಕಡೆನೂ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡೆ. ಇನ್ನೂ ಸ್ವಲ್ಪ ಹಾಕ್ಕೊಂಡೆ, ಕಮ್ಮಿ ಅನಿಸುತ್ತೆ, ಸಾಂಬಾರಲ್ವ ತಳುಗಿರಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಟೆ. ಅದನ್ನು ಬೇಯಕ್ಕೆ ಬಿಟ್ಟಿದ ತಕ್ಷಣ ಇಲ್ಲಿ ಜಾರಲ್ಲಿ ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಅದಕ್ಕೆ ಬೇರೆ ಸಪ್ರೇಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದರಲ್ಲೇ ಖಾರದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲೇ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟೆ. ಅದು ಖಾರ ಹಾಕಿದ ತಕ್ಷಣ ಕುದಿಯೋಕ್ಕೆ ಬಿಟ್ಟೆ, ಅದೇ ಖಾರದಲ್ಲಿ ಕುತ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ ಒಂದು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ, ಮನೆಯಲ್ಲೇ ಮಾಡಿಟ್ಟಿರೋಂಥ ಧನಿಯಾ ಪುಡಿ ಹಾಕ್ಕೊಂಡೆ. ಆಮೇಲೆ ಈ ಕಡೆ ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡೆ. ಅದು ಎಷ್ಟು ರೆಡ್ ಕಾಣುತ್ತೆ ನೋಡಿ, ಚೆನ್ನಾಗಿದೆ ಖಾರದ ಪುಡಿ, ತುಂಬ ಖಾರ ಇದೆ. 2 ಸ್ಪೂನ್ ಹಾಕ್ಕೊಂಡೆ. 2 ಸ್ಪೂನ್ ಹಾಕ್ಕೊಂಡಿದ್ದ ತಕ್ಷಣ ಈ ಕಡೆ ಒಂದು ಮಿಕ್ಸ್ ಮಾಡಿಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ನಮಗೆ ಗಟ್ಟಿ ಇದ್ದರೆ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ತಳುನೇ ಮಾಡೋ ಸಾಂಬಾರು. ಗ್ರೇವಿ ಮಾತ್ರ ಗಟ್ಟಿ ಮಾಡ್ಕೊತೀನಿ. ಅದು ಗ್ರೇವಿ ಗಟ್ಟಿ ಇರಬೇಕು, ಸಾಂಬಾರು ಮಾತ್ರ ತಳು ಇರಬೇಕು. ನಮಗೆ ತಳು ಇದ್ರೇ ಚೆಂದ, ಗಟ್ಟಿ ಇದ್ದರೆ ತಿನ್ನಂಗಾಗಲ್ಲ, ಒಂಥರ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟು ಗಟ್ಟಿ ಆಯಿತು. ಗಟ್ಟಿ ಆದಮೇಲೆ ತುಂಬ ಗಟ್ಟಿ ಆಗುತ್ತೇನೋ ಮತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಎಲ್ಲದೆಲ್ಲ ಮಿಕ್ಸ್ ಆದರೆ ಬೆಂದ್ಕೊಂಡ್ರೆ ಗಟ್ಟಿ ಆಗುತ್ತೆ, ಮತ್ತು ಇನ್ನೇನು ಗಟ್ಟಿ ಗ್ರೇವಿ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ತೆ ನೋಡಿ. ಎಷ್ಟು ತಳ್ಳಗಾಯ್ತು. ನೀರು ಹಾಕ್ಬಿಟ್ಟು ಈ ಕಡೆ ನೋಡಿ, ಈ ಕಡೆ ಎಷ್ಟು ಚೆನ್ನಾಗಿ ಕುದೀತೈತೆ ಅಂದರೆ ಎಣ್ಣೆನೇ ತೇಲ್ತಾ ಇದೆ ಮೇಲೆ, ಅಷ್ಟು ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಮಿಕ್ಸ್ ಮಾಡ್ತೀನಿ ನೋಡಿರಿ, ಮಿಕ್ಸ್ ಕೊಟ್ಟರೆ ಸಖತ್ತಾಗಿತ್ತು ಮಾತ್ರ, ಟೇಸ್ಟಿ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿರಿ, ಸಖತ್ ಇರುತ್ತೆ, ಸೂಪರಾಗಿರುತ್ತೆ. ಹಾಯ್ ಫ್ರೆಂಡ್, ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಕರೆಂಟ್ ಹೋಗಿತ್ತು, ಅದಕ್ಕೆ ಊಟ ಮಾಡಿಬಿಟ್ವಿ ಕತ್ಲಲ್ಲೇ. ಕರೆಂಟ್ ಹೋಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್, ಗುಡ್ ನೈಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.